ಇನಿಷಿಯಲಿ ಗಿಲ್ಲಿ ತಪ್ಪು ಮಾಡ್ದ ಸರ್. ಪುಕ್ಸಡೆ ತಿನ್ನಕ್ ಬಂದ್ರಿ ಅಂತ ಹೇಳಿದ್ರು, ನಮಗ್ ತಗೊಳಕ್ ಆಗ್ಲಿಲ್ಲ ಅಣ್ಣ. ಅದು ನೋವಾಗ್ತಿದೆ ಅನ್ನೋ ಪ್ಯಾಟರ್ನ್ ನಂಗೆ ಇಷ್ಟ ಆಗ್ತದೆ. ಎಲ್ರ ಎಫರ್ಟ್ ಹಾಳಾಗೋದು. ಬಿಗ್ ಬಾಸ್ ಮನೆಯಲ್ಲಿ ವಾರದ ಕಥೆಗೆ ಪ್ರೀತಿಯ ಕಿಚ್ಚ ಸುದೀಪನ ಜೊತೆ ಕಾರ್ಯಕ್ರಮ ತುಂಬಾ ಲೇಟ್ ಆದ ಪ್ರೋಮೋಗಳನ್ನ ಅಪ್ಡೇಟ್ ಅನ್ನ ಮಾಡಿದ್ರು. ಆದ್ರೆ ಆ ಒಂದು ಪ್ರೋಮೋದಲ್ಲಿ ಸಿಕ್ಕಾಪಟ್ಟೆ ಅರ್ಥಗಳನ್ನ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಮನೆಯಲ್ಲಿ ಗಿಲ್ಲಿ ಅವರು ಮಾಡಿದಂತ ರಾದಂತಕ್ಕೆ ಈ ವಾರ ಸಿಕ್ಕಾಪಟ್ಟೆ ಕ್ಲಾಸ್ ಅನ್ನ ಬಿಗ್ ಬಾಸ್ ಅವರು ಅಥವಾ ಕಿಚ್ಚ ಸುದೀಪ್ ಅವರು ಗಿಲ್ಲಿಗೆ ತಗೊಳ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೊಂಡಿದ್ವಿ. ಬಟ್ ಪ್ರೋಮೋದಲ್ಲಿ ನೋಡಬಹುದು, ಗಿಲ್ಲಿ ಅವರ ಹೆಸರು ಹೇಳಿ ಕಿಚ್ಚ ಅವರು ನಕ್ಕಿದ್ದಾರೆ. ಕಿಚ್ಚ ಅವರು ನಕ್ಕಿದ್ದಾರೆ ಅಂದ್ರೆ ಎರಡು ಅರ್ಥ ಇರುತ್ತೆ. ಒಂದು ಪಿತ್ತ ನೆತ್ತಿಗೆ ಎರೆದಾಗ, ಒಂದು ನಗು ಬಂದಾಗ. ಸೊ ಈಗ ನಕ್ಕಿರೋದು ನನ್ನ ಪ್ರಕಾರ ನಿಜವಾಗ್ಲೂ ನಗು ಬಂದಾಗ್ಲೇ ಅನಿಸ್ತು. ಕಿಚ್ಚ ಅವರು ನಮ್ಮ ಗಿಲ್ಲಿಗೆ ಕ್ಲಾಸ್ ತಗೊಂಡಿರೋದು ತೀರಾ ಕಡಿಮೆ, ಆದ್ರೆ ತಗೊಂಡಿಲ್ಲ ಅಂತ ಹೇಳಬಾರ್ದು. ಯಾಕಂದ್ರೆ ಮೊದಲಿಗೆ ಅವರು ಕೇಳ್ತಾರೆ, ಗಿಲ್ಲಿ ಅವರೇ ಒಂದು ಹೋಟ್ಲಿಗೆ ಹೋದಾಗ ವೇಟರ್ ಅವರು ನಿಮ್ ತರ ನಡ್ಕೊಂಡ್ರೆ ನಿಮ್ಗೆ ಓಕೆನಾ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ತುಂಬಾ ಜನ ಉತ್ತರಗಳನ್ನು ಕೊಡ್ತಾರೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಕಾವ್ಯ, ತನ್ನ ಜೊತೆಗೆ ಇದ್ದು ತನಗೆ ಬೆಂಕಿ ಹಚ್ಚೋಳು ಅಂತಾನೆ ಅನ್ಬೋದು. ಕಾವ್ಯ ಹೇಳಿದ್ದೇನಂತ ಹೇಳಿದ್ರೆ, ನಿಜಕ್ಕೂ ಕೂಡ ಇನಿಷಿಯಲಿ ಗಿಲ್ಲಿ ಮಾಡಿದ್ದು ತಪ್ಪು ಅಂತಾನೆ ಡೈರೆಕ್ಟ್ ಆಗಿ ಹೇಳೇ ಬಿಟ್ಲು, ಅತ್ಲಾಗಿ ತಪ್ಪು ಅಂತಾನೆ. ಆಮೇಲೆ ನಮ್ಮ ರಜತ್ ಅವ್ರು ಹೇಳ್ತಾರೆ, ಅವನು ವೈಯಕ್ತಿಕವಾಗಿ ತಗೊಳ್ತಾ ಇದ್ದ, ಬಿಟ್ಟಿ ತಿನ್ನಕ್ ಬಂದಿದ್ದೀರಾ ಅಂತ ಅಂದ. ಅಷ್ಟೇ ಅಲ್ಲ, ಮಂಜು ಮದುವೆ ಕೂಡ ಅದ್ರ ಬಗ್ಗೆನೂ ಕೆಟ್ಟದಾಗ ಮಾತಾಡ್ದ, ಎಲ್ಲದನ್ನು ಕೂಡ ನಮ್ಮ ಕೈ ತಗೊಳಕ್ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ದ. ಆಗ ತ್ರಿವಿಕ್ರಮ್ ಅವರು ಮಧ್ಯೆ ಮಾತಾಡಿ, ನನಗೆ ಅವನು ತೀರಾ ಅತಿಯಾಗಿ ಮಾತಾಡ್ತಿದ್ದ, ಊಟದ ವಿಚಾರ ಮದುವೆ ವಿಚಾರ ಬಂದಾಗ ಅದನ್ನ ನನಗೆ ತಗೊಳಕ್ ಆಗಿಲ್ಲ ಅಣ್ಣ ಅಂತಾನು ಕೂಡ ಸುದೀಪ್ ಅವ್ರ ಹತ್ರ ಹೇಳ್ಕೊಂಡ್ರು. ಇದಾದಿ ಮೂರನೇದಾಗಿ ಮಾತಾಡುವಂಥದ್ದು ನಮ್ಮ ಎಲ್ಲ ಪ್ರೀತಿಯ ಸ್ಪಂದನ ಅವರು. ಸರ್, ಗಿಲ್ಲಿ ಅವನು ಮಾಡಿದ್ದು ಸರಿಯಲ್ಲ ಸರ್, ಅವನು ತಪ್ಪು ಮಾಡ್ದ ಸರ್. ಇಂತಹ ಊಸರುವಳ್ಳಿಗಳನ್ನ ಎಲ್ಲಿಂದ ನೋಡ್ಬೇಕು ಖಂಡಿತ ಗೊತ್ತಿಲ್ಲ. ಒಂದ್ ಸೈಡ್ ಮಾತಾಡೋದನ್ನ ಬಿಟ್ಟು ತಾಕತ್ತು ದಮ್ಮು ಅನ್ನೋದಿದ್ರೆ, ಅದು ಟಾಸ್ಕ್ ಮುಗ್ದ ಮೇಲೂ ಕೂಡ ಜಗಳಗಳು ಅಂತ ಬಂದಾಗ ನಿಮ್ಮ ಸ್ಟ್ಯಾಂಡ್ ಅನ್ನ ತಗೊಂಡಿದ್ರೆ ಇವತ್ತಿನ ಬೆಲೆನೇ ಬೇರೆ ಆಗಿರೋದು. ಗಿಲ್ಲಿಯಿಂದ ಉಳ್ಕೊಂಡಿರೋ ಸ್ಪಂದನ ಹೇಳ್ತಾಳೆ, ಗಿಲ್ಲಿ ಮಾಡಿದ್ದು ತಪ್ಪು ಅಂತ ಹೇಳಿ. ಇದಾದ್ಮೇಲೆ ಮಾತಾಡುವಂತಹ ಜಾನ್ವಿ ಹೇಳ್ತಾಳೆ, ಎಲ್ಲೂ ನಾವು ಮಾಡಿದ್ದೆಲ್ಲ ಕಷ್ಟವನ್ನ ನೀರಿನಲ್ಲಿ ತೊಳೆದಂಗಾಯ್ತು, ಹುಣ್ಸೆನ್ ತೊಳೆದಂಗ ಆಗ್ಬಿಡ್ತು. ಗಿಲ್ಲಿ ಮಾಡಿದ್ದು ಎಲ್ಲ ರಾದಂತದಿಂದ ನಮಗೂ ಕೂಡ ಪ್ಯಾಂಟ್ ಸಿಗ್ಲಿಲ್ಲ, ನಾವು ಮಾಡಿದ ಕೆಲಸಕ್ಕೆ ಒಂದು ಯಾವುದೋ ಒಂದು ಉತ್ತಮವಾದಂತಹ ಪ್ರತಿಕ್ರಿಯೆ ಸಿಗ್ಲಿಲ್ಲ ಅಂತಾನು ಕೂಡ ಅವರು ಗಿಲ್ಲಿ ಮೇಲೆ ಹೇಳ್ತಾರೆ. ಇದಾದ್ಮೇಲೆ ಕಿಚ್ಚ ಅವರು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅದು ಏನಂತ ಹೇಳಿದ್ರೆ, ಗಿಲ್ಲಿ ಮಾಡಿದ್ದು ತಪ್ಪಂತ ಆದ್ರೆ ಮನೆಗೆ ಬಂದಿರೋ ಅತಿಥಿಗಳು ಮಾಡಿದ್ದೇನೆ ಸರಿನಾ? ಯಾರು ಅತಿಥಿ ಒಂದು ಹೋಟ್ಲಿಗೆ ಹೋಗಿ ಈ ರೀತಿ ನಡ್ಕೊಂಡ್ರೆ ಯಾವನ್ ಸುಮ್ನಿರ್ತಾನೆ ಅಂತಾನು ಕೂಡ ಕಿಚ್ಚ ಅವರು ಸರಿಯಾಗಿ ಕ್ಲಾಸ್ಗಳನ್ನ ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, ನೆಕ್ಸ್ಟ್ ಒಂದು ಟ್ವಿಸ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಎಲ್ರಿಗೂ ಸಿಕ್ಕಾಪಟ್ಟೆ ಕ್ಲಾಸ್ಗಳನ್ನು ತಗೊಂಡಿದ್ದಾರೆ. ಗಿಲ್ಲಿ ಮಾಡಿದ್ದು ತಪ್ಪು ಅಂತ ಆದ್ರೆ ನೀವೆಲ್ಲ ಮಾಡಿದ್ದು ಕೂಡ ತಪ್ಪೆ ಅಂತಾನು ಕೂಡ ಕಿಚ್ಚ ಅವರು ತಿಳಿಸಿ ಹೇಳಿದ್ದಾರೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುವಂತಹ ಒಂದು ಪಂಚಾಯಿತಿ ಅನ್ಬೋದು. ಮತ್ತೆ ಗಿಲ್ಲಿ ಮುಖ ನೋಡಕ್ ಆಗ್ತಾ ಇಲ್ಲ, ಎಲ್ಲ ಒಂದು ಕಡೆ ಬೇಸರದಲ್ಲೂ ಕೂಡ ಇದ್ದಾನೆ. ಆದ್ರೆ ನೀವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ, ರಜತ್ ಅವರ ಮುಖ ಯಾವ ರೀತಿ ಹಳ್ಳನೆ ಕುಡಿದಿರುವಂತ ಆಗಿದೆ ಅಂತ ಹೇಳಿ. ಸೊ ಅಲ್ಲೇ ನಿಮಗೆ ಗೊತ್ತಾಗ್ಬೋದು, ಅವ್ರಿಗೂ ಕೂಡ ಕ್ಲಾಸ್ಗಳನ್ನ ತಗೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ ಕಿಚ್ಚ ಅವರು ಅಂತ ಹೇಳಿ. ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ, ಅದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.